ಸನ್ಮಾನ್ಯ ನಾಗೇಶ್ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ನಮ್ಮ ಸಂಘ ಪರಿವಾರದ ವಿಚಾರಧಾರೆಯಿಂದ ಬಂದು ತುಮಕೂರು ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟುವುದಕ್ಕೆ ರಾಜ್ಯದಾದ್ಯಂತ ಓಡಾಡಿ ಪಕ್ಷವನ್ನು ಕಟ್ಟುವುದಕ್ಕೆ ಶ್ರಮ ವಹಿಸಿದ್ದಾರೆ. ತಿಪಟೂರಿನಿಂದ MLA ಆಗೋದು ಸುಲಭದ ಕೆಲಸ ಇರಲಿಲ್ಲ. ಯಾಕಂದರೆ ಅತ್ಯಂತ ಹೆಚ್ಚು ಲಿಂಗಾಯತರು ಮತ್ತು ಬೇರೆ ಜಾತಿ ಇರುವಂಥ ಒಂದು ಕ್ಷೇತ್ರ ಅದು. ಆದರೂ ಕೂಡ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಅಲ್ಲಿ ಓಡಾಟವನ್ನು ಮಾಡಿ MLA ಆಗಿ ರಾಜ್ಯದಲ್ಲಿ ಮಂತ್ರಿಯಾಗಿ ಒಬ್ಬ ಅನುರಾಗಿ ನಾಯಕರಾಗಿ ಅವರು ಮೂಡಿಸ್ಕೊಂಡ್ರು ಮತ್ತು ಒಳ್ಳೆಯ ಮಂತ್ರಿ ಅನ್ನುವಂಥ ಹೆಸರನ್ನು ಕೂಡ ಗಳಿಸ್ಕೊಂಡ್ರು. ತನಗೆ ಕೊಟ್ಟಿರುವಂಥ ಇಲಾಖೆಯಲ್ಲಿ ಒಂದು ಬದಲಾವಣೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ. ತಿಪಟೂರು ತಾಲೂಕಿನ ಮತ್ತು ತುಮಕೂರು ಜಿಲ್ಲೆಯ ನಾಯಕತ್ವಕ್ಕೆ ಒಂದು ದೊಡ್ಡ ಕೊರತೆ ಮತ್ತು ರಾಜ್ಯದ ನಾಯಕತ್ವಕ್ಕೆ ಒಂದು ದೊಡ್ಡ ಕೊರತೆ ಉಂಟಾಗಿದೆ. ನಾಗೇಶ್ ಅವರ ಕುಟುಂಬ ವರ್ಗಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ, ದೇವರು ಅವರಿಗೆ ಚಿರಶಾಂತಿಯನ್ನು ಕೊಡಲಿ. ಬಹಳ ದುಃಖ ಆಗಿದೆ ನಮ್ಮೆಲ್ಲರಿಗೂ. ರಾಜಕಾರಣದಲ್ಲಿ ಹಲವಾರು ವರ್ಷ ರಾಜಕಾರಣ ಮಾಡೋದು ನಾವು ಕಾಣ್ತೀವಿ, ಆದರೆ ಬಹಳ ಚಿಕ್ಕ ವಯಸ್ಸಲ್ಲಿ ರಾಜಕಾರಣಕ್ಕೆ ಚಿಕ್ಕ ವಯಸ್ಸು ಅಂತ ನಮಗೆ ಅನಿಸುತ್ತೆ. ಆ ವಯಸ್ಸಲ್ಲಿ ಅವರು ಕಳೆದ ಒಂದು 3 ವರ್ಷದಿಂದ ನೋವಿನಿಂದ ನರಳ್ತಾ ಇದ್ದರು. ಆರೋಗ್ಯದ ಸಮಸ್ಯೆ ಉಂಟಾಗಿತ್ತು. ಇವತ್ತು ನಮ್ಮ ಜೊತೆ ಇಲ್ಲ. ಅದಕ್ಕಾಗಿ ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರ್ತಾ ಇದ್ದೀನಿ. ತಾನು ವಿದ್ಯಾರ್ಥಿ ಆಗಿದ್ದಾಗಲೇ ABP ಮೂಲಕ ಪರಿವಾರದ ಸಂಪರ್ಕಕ್ಕೆ ಬಂದು ಸಂಘದ ನಿಷ್ಠಾವಂತ ಕಾರ್ಯಕರ್ತನಾಗಿ ಮತ್ತು ಒಬ್ಬ ಆದರ್ಶ ರಾಜಕಾರಣಿಯಾಗಿ ನಮ್ಮ ಮುಂದಿದ್ದಂಥ ನಾಗೇಶರು ನಿಧನರ ವಾರ್ತೆ ಇವತ್ತು ತುಂಬ ನೋವನ್ನುಂಟು ಮಾಡಿದೆ. ಸಹಜವಾಗಿ ಬೊಮ್ಮಾಯಿಯವರ ಸಚಿವ ಸಂಪುಟದಲ್ಲಿ ಅವರು ಶಿಕ್ಷಣ ಮಂತ್ರಿ ಆಗಿದ್ದಾಗ ಅವ್ರ ಜೊತೆ ಸಚಿವನಾಗಿ ಕೆಲಸ ಮಾಡುವಂಥ ಅವಕಾಶ ನನಗಾಗಿತ್ತು. ಸಾಮಾನ್ಯವಾಗಿ ಒಬ್ಬ ಆದರ್ಶ ರಾಜಕಾರಣಿ ಹೇಗೆಲ್ಲ ಇರಬೇಕು ಮತ್ತು ಒಂದು ನಿಷ್ಠಾವಂತ ಸಾಮಾಜಿಕ ಕಾರ್ಯಕರ್ತನಾಗಿ ಅವರ ಚಟುವಟಿಕೆ, ಮಂತ್ರಿಯಾಗಿ ಅವರು ಮಾಡಿದಂಥ ಜನಪರವಾದಂಥ ಕೆಲಸಗಳು, ಶಿಕ್ಷಣದಲ್ಲಿ ಮಾಡಿರುವಂಥ ಅನೇಕ ಬದಲಾವಣೆಗಳು, ಇದನ್ನೆಲ್ಲ ಭಾಳ ಹತ್ತಿರದಿಂದ ನಾನು ಗಮನಿಸಿದ್ದೆ. ನನ್ನ ಮನೆಗೆ ಬಂದಿದ್ದರು, ಅವ್ರ ಮನೆಗೆ ಆಗಾಗ ನಾನು ಹೋಗ್ತಾ ಇದ್ದೆ. ನಮ್ಮಿಬ್ಬರಲ್ಲಿ ಭಾಳ ಪ್ರೀತಿಯ ಬಾಂಧವ್ಯಗಳಿತ್ತು, ಸಮಾನ ಸ್ನೇಹ ಇತ್ತು. ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು, ನಮ್ಮ ಪಾರ್ಟಿಯ ಮುಖಂಡನ್ನು, ಒಬ್ಬ ಮಾಜಿ ಸಚಿವನನ್ನು, ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ಆದರ್ಶ ಅಂತ ತಿಳ್ಕೊಂಡಂಥ ನಾಗೇಶರನ್ನು ಕಳ್ಕೊಂಡಿರುವುದು ಸಹಜವಾಗಿ ನಮಗೆಲ್ಲರಿಗೂ ತುಂಬಲಾರದಂಥ ನಷ್ಟವಾಗಿದೆ. ಅವರ ಕುಟುಂಬಕ್ಕೆ ಅವರ ಅಗಲಿಕೆ ನೋವನ್ನು ಸಹಿಸುವಂಥ ಶಕ್ತಿ ಸಿದ್ದವರು ಕೊಡಲಿ ಮತ್ತು ಅವರು ಬಿಟ್ಟು ಹೋದಂಥ ಆದರ್ಶವನ್ನು ಗಟ್ಟಿಗೊಳಿಸುವಂಥ ಕೆಲಸಗಳನ್ನು ನಾವೆಲ್ಲ ಒಟ್ಟಾಗಿ ಮಾಡುವಂಥ ಶಕ್ತಿ ದೇವರು ಕೊಡಲಿ ಅಂತೇಳಿ ಈ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ.